ವಿಧಿಯ ಕ್ರೂರ ಆಟಕ್ಕೆ ಕಬಡ್ಡಿ ಆಟಗಾರ ಬಲಿಯಾಗಿದ್ದಾನೆ. ಫೈನಲ್ ಆಡಲಾಗದೆ ಬದುಕಿನ ಆಟವನ್ನ ಮುಗಿಸಿದ್ದಾನೆ ಯುವ ಕ್ರೀಡಾಪಟು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ ಎನ್ನುವಂತೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಫೈನಲ್ ಹಂತಕ್ಕೆ ಏರಿ ಅಂತಿಮ ಹಣಾಹಣಿಗೆ ಸಿದ್ಧಗೊಳ್ಳುತ್ತಿದ್ದ ತಂಡವೊಂದರ ಯುವ ಕ್ರೀಡಾಪಟು ಓರ್ವ ವಿಧಿಯ ಕ್ರೂರ ಆಟಕ್ಕೆ ಸಿಲುಕಿ ಹಠಾತ್ ಆರೋಗ್ಯ ಏರುಪೇರಿನಿಂದ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಕೊನೆಯುಸಿರೆಳೆದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬಾಸ್ಕೋಡ್ ಕೋಖ್ರೆ ನಿವಾಸಿ ಸುದರ್ಶನ್ ವಿನಾಯಕ್ ಆಗೀರ್ ಮೃತ ದುರ್ದೈವಿ ಯುವ ಕ್ರೀಡಾಪಟುವಾಗಿದ್ದಾನೆ. ತಾಲೂಕಿನ ಅವರ್ಸಾದಲ್ಲಿ ಡಿಸೆಂಬರ್ 14ರಂದು ಆಯೋಜಿಸಿದ್ದ ಆಗೇರ ಸಮಾಜದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಈ ಆಕಸ್ಮಿಕ ಅವಘಡ ಸಂಭವಿಸಿದೆ. ತನ್ನ ಗೆಳೆಯರೊಂದಿಗೆ ಕೋಖ್ರೆ ತಂಡವನ್ನ ಪ್ರತಿನಿಧಿಸಿ ಆರಂಭದ ಸುತ್ತಿನಲ್ಲಿ 2-3 ಸತತ ವಿಜಯ ದಾಖಲಿಸಿ ತಂಡ ಫೈನಲ್ ಹಂತಕ್ಕೆ ಏರಲು ಸುದರ್ಶನ್ ಸಹ ವೈಯಕ್ತಿಕವಾಗಿ ತಂಡಕ್ಕೆ ತನ್ನ ಕ್ರೀಡಾ ಸಾಮರ್ಥ್ಯ ದಾರೆ ಎರೆದಿದ್ದ. ಈ ನಡುವೆ ಅಂತಿಮ ಹಣಾಹಣಿಗೆ ಸಿದ್ಧಗೊಳ್ಳುವ ವಿರಾಮದ ಅವಧಿಯಲ್ಲಿ ತಾನು ಯಾವ ಪ್ಲೇಸ್ನಲ್ಲಿ ಆಡುವೆ, ಇತರರು ಎಲ್ಲೆಲ್ಲಿ ಆಡಬೇಕು ಎಂದು ಚರ್ಚಿಸುತ್ತಿರುವಾಗಲೇ ಆತನಲ್ಲಿ ಹಠಾತ್ ಆಗಿ ಉಸಿರಾಟದ ಏರಿಳಿತ ಸಮಸ್ಯೆ ಕಾಡಿದಂತಾಯಿತು ಎನ್ನಲಾಗಿದೆ. ಕೂಡಲೇ ಆತನನ್ನ ಖಾಸಗಿ ವಾಹನದಲ್ಲಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಕರೆತರಲಾಯಿತಾದರೂ ಆ ವೇಳೆಗಾಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎನ್ನಲಾಗಿದೆ. ನಂತರ ಆತನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕಾಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯ್ಕ್, ರಾಘು ಕಂತ್ರಿ ಮತ್ತು ಆಗೇರ ಸಮಾಜ ಬಾಂಧವರು ಸಹಕರಿಸಿದರು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.